ಅಸ್ತಮ ಬಂದಿರೋರು ಇದನ್ನ ಎಷ್ಟು ದಿನ ಮಾಡಿದರೆ ಅವ್ರದ್ದು ಅಸ್ತಮ ವಾಸಿ ಆಗುತ್ತೆ ಸರ್? ಮೇಡಮ್, ಅಸ್ತಮ ಬಂದವ್ರಿಗೆ ಕಿಟ್ ಇದೆ, ಅಂದರೆ ಒಂದು 3 months ಕೋರ್ಸ್ ಅಂತ ಇದೆ ನಮ್ಮಲ್ಲಿ. ಆ ಕೋರ್ಸ್ ಕಂಪ್ಲೀಟಾಗಿ ಮಾಡಬೇಕು. ಮಾರ್ನಿಂಗ್ ಈವ್ನಿಂಗ್ 2 times ಔಷಧೋಪಚಾರ ಇರುತ್ತೆ. ಎಲ್ಲ ವೆಲ್ನೆಸ್ ಆಗಿರೋದ್ರಿಂದ ಏನು ಸೈಡ್ ಎಫೆಕ್ಟ್ ಅಂತ ಇರಲ್ಲ. ಆರಾಮಾಗಿ 3 months ಮಾಡಬೇಕು. ಅದ್ರ ಜೊತೆಗೆ ಅವ್ರು ತಗೊಳ್ತಕ್ಕಂಥ ಇನ್ಹೇಲರ್ ಆಗಿರ್ಬೋದು ಅಥವಾ ಯಾವುದೇ ಇಂಗ್ಲೀಷ್ ಮೆಡಿಸಿನ್ಸ್ ಆಗಿರ್ಬೋದು, ಅದನ್ನು ಸ್ಲೋಲಿ ಸ್ಟಾಪ್ ಮಾಡಬೇಕು. ಸಡನ್ನಾಗಿ ನೀವು ಇವತ್ತು ಬಿಟ್ಟು ನಾಳೆಯಿಂದ ನಮ್ಮ ಔಷಧಿ ತೊಗೊಳ್ಳಿ ಆ ಥರ ಇರಲ್ಲ. ಇದು ಆಯುರ್ವೇದ ಆಗಿರೋದ್ರಿಂದ ನೀವು ಆ ಥರ ಮಾಡೋಕ್ಕೆ ಬರೋಂಗಿಲ್ಲ. ಅದು ಡ್ರಗ್ಸ್ ನಥಿಂಗ್ ಬಟ್ ಡ್ರಿಂಕ್ಸ್ ಅಂತ ಹೇಳ್ತೀವಿ. ಹೆವಿ ಡೇಂಜರಸ್ ಇರ್ತವೆ. ಸೊ ಹಂಗಾಗಿ ಅದನ್ನು ಸ್ಲೋಲಿ ಸ್ಟಾಪ್ ಮಾಡಬೇಕು. ಸಡನ್ನಾಗಿ ಬಿಡೋಕ್ಕಂತೂ ಬರಲ್ಲ. ಹಂಗಾಗಿ ಅದ್ರ ಜೊತೆಗೆ ಇದನ್ನು ಮಾಡಿದರೆ, ಎಕ್ಸಸೈಸ್ ಮಾಡಿದರೆ ಪವರ್ಫುಲ್ ರಿಸಲ್ಟ್ ನೋಡ್ಬೋದು. ಈಗ ಅಸ್ತಮ ಇಲ್ಲ, ನನಗೆ ಏನೂ ಇಲ್ಲ ಸಮಸ್ಯೆ ಅಂತ ಅಂದರೆ, ಇದು ಒಂದು ಡಿವೈಸ್ನ ತರಿಸ್ಕೊಂಡು ಇಟ್ಕೊಳ್ಳಿ. ಒಬ್ಬ ಮನುಷ್ಯನಿಗೆ ಒಂದು ಡಿವೈಸ್ ಬೇಕಿದು. ಮನೇಲಿ 4 ಜನ ಇದ್ದರೆ 4 ಡಿವೈಸ್ ಬೇಕು. ಇದನ್ನು ತರಿಸ್ಕೊಂಡು ಇಟ್ಕೊಳ್ಳಿ. ಇದನ್ನು ಕರೆಕ್ಟಾಗಿ ದಿನ ಎಕ್ಸಸೈಸ್ ಮಾಡಿ. ಯಾಕೆ ನಿಮಗೆ ಯಾವ ರೋಗ ಬರುತ್ತೆ ನಾನು ಹೇಳ್ತೀನಿ. ಈಗ ನಾನು ಹೇಳಿದ್ನಲ್ಲ ನಿಮಗೆ, ಧಾತು ಮಲಕ್ರಿಯೆಗಳು ಸರಿಯಾಗಿರಬೇಕು. ಇದನ್ನು ಮಾಡೋದ್ರಿಂದ ನಿಮಗೆ ಯೂರಿನ್ ಮೋಷನ್ ಕೂಡ ಚೆನ್ನಾಗಾಗುತ್ತೆ. ಓಕೆ, ಯಾಕಂದರೆ ಬಾಡಿಯಲ್ಲಿ ಒಂದು ಎನರ್ಜಿ ಡೆವಲಪ್ ಆಗುತ್ತೆ ಮೇಡಮ್. ಅದರಿಂದ ಪ್ರತಿಯೊಂದಕ್ಕೂ ಹೆಲ್ಪ್ ಆಗುತ್ತೆ. ಅಂದ್ರೆ ಇದೊಂದು ಮಷೀನಿಂದ ಅಷ್ಟು ಎಫೆಕ್ಟ್ ಆಗುತ್ತೆ, ನಮ್ಮ ದೇಹದ ಮೇಲೆ ಅಷ್ಟು ಪರಿಣಾಮ ಬೀರುತ್ತೆ, ಎಫೆಕ್ಟ್ ಆಗುತ್ತೆ. ಇದರಲ್ಲಿ ಸಿಂಪಲ್ ಆಗಿ 3 ಬಾಲ್ಗಳಿದ್ದಾವೆ. ಓಕೆ, ಆಮೇಲೆ 600 cc ಪರ್ ಸೆಕೆಂಡ್ಗೆ ಇದನ್ನು ನಾವು ವರ್ಕ್ ಮಾಡ್ಕೋಬೋದು. ಇಲ್ಲಿದೆ ನೋಡಿ, ಇದ್ರ ಮೇಲೆಲ್ಲ ನಾವು ಎಂಟ್ರಿ ಮಾಡಿದ್ದೀವಿ. ಅದಾದಮೇಲೆ ಈ 3 ಬಾಲ್ಗಳು ಜಸ್ಟ್ ಮೇಲ್ಗಡೆ ಪೂರ್ತಿಯಾಗಿ ಹೋಗಬೇಕು. ನಾನು ನಿಮಗೆ ತೋರಿಸಿದ್ನಲ್ಲ ಎಕ್ಸಸೈಸ್ ಮಾಡಿ, ಇಲ್ಲಿ ನೋಡಿ. ಉಸಿರು ತಗೋಬೇಕು, ಉಸಿರು ಬಿಡಬೇಕು. ಹಾಂ, ಉಸಿರನ್ನ ಎಳ್ಕೋಬೇಕು. ಸ್ಲೋ ಆಗಿ ಅದನ್ನೊಂದು ಸ್ವಲ್ಪ ಹೋಲ್ಡ್ ಮಾಡಬೇಕು. ಅದಾದಮೇಲೆ ಸ್ಲೋ ಆಗಿ ಬಿಡಬೇಕು. ಇಷ್ಟೇ.